ಒಬ್ಬ ಮುಸ್ಲಿಂ ಧರ್ಮದ ಗವಾಯಿಗಳು ಹ್ಮ್. ವಹೀದ್ ಅಬ್ದುಲ್ ಖಾನ್ ಅಂತ ಹೇಳಿ, ನಾವು ಮುಸ್ಲಿಂ ಧರ್ಮದವರಾಗಿರೋದ್ರಿಂದ 5 ಹೊತ್ತು ನಮಾಜ್ ಮಾಡ್ಲಿಕ್ಕೆ ನನಗೆ ಅನುಕೂಲ ಮಾಡಿಕೊಡ್ಬೇಕು. ಹ್ಮ್. ಆಮೇಲೆ ನಾವು ಮಾಂಸಾಹಾರಿಗಳು, ನೀವು ನಮಾಜ್ ಮಾಡ್ತಿರಲ್ಲ ನಮ್ಮ ಆಶ್ರಮದಲ್ಲೇ ಮಾಡ್ರಿ. ಯಾವ ಮಠಾಧೀಶರು ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಹೇಳ್ರಿ, ನಾನು ಮಾಡೋದು ತಪ್ಪಲ್ಲ ಅಂದ್ಕೊಂಡು ಮಾಂಸ ತಿನ್ನೋದೇ ಬಿಟ್ರಂತಾರೆ ಅವರು. ನಮ್ಮಲ್ಲಿ ಬ್ರಾಹ್ಮಣರಿದ್ದಾರೆ, ಹ್ಮ್. ಲಿಂಗಾಯತರಿದ್ದಾರೆ, ಸ್ವಾಮಿಗಳಿದ್ದಾರೆ, SC ಕಾಸ್ಟ್ನವರಿದ್ದಾರೆ, ಹ್ಮ್. ಆಮೇಲೆ ಮುಸ್ಲಿಂ ಧರ್ಮದವರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ಕುಮಾರೇಶನ್ ಜೋಳಿಗೆ ಅವತ್ತು ಹಾಕ್ಕೊಂಡು ನಾವು ಅಡ್ಡಾಡಿದ್ವಿ. ಈಗ ಅಜ್ಜವ್ರ ಕಂಪ್ನಿ ಬಂದದ್ದು, ನಾಟಕ ಕಂಪ್ನಿ ಕಂಪ್ಲೀಟ್ ಆ ಮುಸ್ಲಿಂ ಧರ್ಮನೇ ನಮ್ಮದೊಂದೇ ಧರ್ಮ ಶ್ರೇಷ್ಠವಾದ್ದು ಅನ್ನುವಂಥದ್ದು ಫ್ಯಾಮಿಲಿ ನಮ್ಮದಲ್ಲ. ಧರ್ಮ ಮುಸ್ಲಿಮು, ಜನ್ಮ ನಮ್ಮ ಪೀರ್ ಸಾಬು, ರೂಢಿ ನಮ್ಮ ವೀರಣ್ಣ ಮಂಗಳೂರು. ಮಾಂಸ ತಿಂತಿರ್ಲಿಲ್ಲ ನಮ್ಮ ಚಿಕ್ಕಪ್ಪ. ಅಂಬಾಸೆಡರ್ ಕಾರ್ನಲ್ಲಿ ಆ ಮೈಕ್ ಹಿಡ್ಕೊಂಡು ಅನೌನ್ಸ್ಮೆಂಟ್ ಮಾಡಬೇಕು ಅನ್ನುವಂಥದ್ದು, ಅದು ಆ ಶರಣರಿಗೆ ಜಾಗ ಕೊಟ್ಟು ಅಲ್ಲಿ ಗದ್ಗಿಗೆ ಅವಕಾಶ ಮಾಡಿಕೊಡುವಂಥ ಜಾಗದ ಮಾಲೀಕರ ಪಾತ್ರನೇ ಸಿಕ್ಕಿದ್ರು ಎರಡೂ ನಾಟಕದಲ್ಲಿ. ಬಹಳ ಕಂಟ್ರೋಲ್ ಮಾಡ್ಕೊಂಡೆ, ನಗಬಾರ್ದು ಕಡೆಗೂ ಆ ತಲ್ಲಂಪ್ರಭುನ ಮೇಲೆ ಮಲಗಿ ಎಂಥ ಅಚಾತುರ್ಯಗಳನ್ನು ಆಗ್ತಾವೆ ಸರ್ ರಂಗಭೂಮಿಲಿ, ಅದನ್ನೇನು ಮಾಡ್ಲಿಕ್ಕಾಗಲಿಲ್ಲ ಸರ್, ಈಗ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂತಂದರೆ, ಎಲ್ಲ ಹೈಟೆಕ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಎಜುಕೇಟೆಡ್ಗಳು, ಆಲ್ಮೋಸ್ಟ್ ಎಲ್ಲ ಓದಿರ್ತಾರೆ, ಮಿನಿಮಮ್ ಎಜುಕೇಟೆಡ್ಗಳೇ ಇದ್ದಾರೆ. ಇಂಥ ಎಜುಕೇಟೆಡ್ಗಳೇನೆ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಅಂತ ತುಂಬ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಿದ್ದಾರೆ. ಇವತ್ತಿಗೂ ದೇಶ ಪೂರ್ತಿ ಹತ್ಕೊಂಡು ಹುರಿಯುತ್ತೆ ಒಂದೊಂದ್ಸಲ. ಎಲೆಕ್ಷನ್ ಬಂದರೂ ಆಗುತ್ತೆ, ಏನೇ ಆದರೂ ಆಗುತ್ತೆ. ಹೌದು ಸರ್. ಈ ರೀಸೆಂಟಾಗಿ ಸ್ಟೂಡೆಂಟ್ ಗಲಾಟೆಲ್ಲೂ ಅದೇ ಬರ್ತಾ ಇದೆ. ಹೌದು. ಆದರೆ ನಿಮ್ಮ ಕಂಪನಿಯಲ್ಲಿ ಮಾತ್ರ, ನಿಮ್ಮ ಆಶ್ರಮದಲ್ಲಿ 90 ವರ್ಷಗಳಿಂದ ಇತಿಹಾಸ ನೋಡಿದ್ರೆ ಎಲ್ಲ ಧರ್ಮದವರು ಕೆಲಸ ಮಾಡ್ತಿದ್ದಾರೆ, ಎಲ್ಲ ಜಾತಿಯವರು ಕೆಲಸ ಮಾಡ್ತಿದ್ದಾರೆ. ಹೇಗೆ? ಯಾವತ್ತೂ ನಮ್ಮ ಗುರುಗಳು ಜಾತಿ ಭೇದ ಎಂದೂ ಮಾಡಿಲ್ಲ ಸರ್. ಎಲ್ಲ ಜಾತಿಯವರನ್ನು ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ಕಾಣ್ತಿದ್ರು. ನಮ್ಮ ಹಾನಗಲ್ ಕುಮಾರ ಶಿವಗಳು ಮೊದಲು ಮಾಡಿ ಎಂದೂ ಜಾತಿ ಭೇದ ಮಾಡಲಿಲ್ಲ. ನಮ್ಮ ಪಂಚಾಕ್ಷರಿ ಅಜ್ಜವರು ಶಿವಯೋಗ ಮಂದಿರದಲ್ಲಿ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಅವ್ರಿಗಿನ್ನೂ ಕಲಿಬೇಕು ಅನ್ನೋ ಹಂಬಲ. ಎಲ್ಲ ದೊಡ್ಡ ದೊಡ್ಡ ಗವಾಯಿಗಳ ಹತ್ರ ಅವ್ರಿಗೆ ಪಾಠ ಹೇಳಿಸ್ತಿದ್ರು ಕುಮಾರಜ್ಜವರು. ಹೀಗಿರಬೇಕಾದ್ರೆ ಮಧ್ಯಪ್ರದೇಶದ ಇಂದೂರಿನಲ್ಲಿ ಒಬ್ಬ ಮುಸ್ಲಿಂ ಧರ್ಮದ ಗವಾಯಿಗಳು ವಹೀದ್ ಅಬ್ದುಲ್ ಖಾನ್ ಅಂತ ಹೇಳಿ ದೊಡ್ಡ ಸಂಗೀತಗಾರ ಇದ್ರಂತ ಸರ್. ಅವ್ರ ಹತ್ರ ನಾನು ಪಾಠ ಹೇಳಿಸ್ಕೋಬೇಕು ಅಂತ ಆಸೆ ಆಯಿತು ಪಂಚಾಕ್ಷರಿ ಅಜ್ಜವ್ರಿಗೆ. ಅವಾಗ ಅವರು ಕುಮಾರ್ ಅಜ್ಜವ್ರ ಹತ್ರ ಹೇಳ್ತಾರಂದ್ರೆ, ಇಲ್ಲ ನಾನು ಅವ್ರ ಹತ್ರ ಪಾಠ ಹೇಳಿಸ್ಕೋಬೇಕು ಗುರುಗಳೇ ಅಂತಂದಾಗ ಅಜ್ಜವ್ರು ಅದಕ್ಕೆ ಆಯ್ತಪ್ಪ ನಾ ಏರ್ಪಾಟ್ ಮಾಡ್ತೀನಿ ಅಂತ ಎಲ್ಲಿ ಶಿವಯೋಗ ಮಂದಿರ, ಎಲ್ಲಿ ಮಧ್ಯಪ್ರದೇಶ, ಇಲ್ಲಿಂದ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಹುಡುಕಿ ಹಿಂಗೆ ನಮ್ಮ ಶಿಷ್ಯನಿಗೆ ನೀವು ಸಂಗೀತ ಪಾಠ ಹೇಳ್ಕೊಡ್ಬೇಕು ಅಂದಾಗ ಅವರು, ಇಲ್ಲ ನಾನು ಅಷ್ಟು ದೂರ ಬರ್ತೀನಿ ಆದರೆ ನನ್ನ ಒಂದಿಷ್ಟು ಕಂಡೀಷನ್ಗಳದಾವು. ಏನು? ನಾವು ಮುಸ್ಲಿಂ ಧರ್ಮದವರಾಗಿರೋದ್ರಿಂದ 5 ಹೊತ್ತು ನಮಾಜ್ ಮಾಡ್ಲಿಕ್ಕೆ ನನಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ನಾವು ಮಾಂಸಾಹಾರಿಗಳು, ಮಾಂಸ ತಿನ್ನೋದಕ್ಕೆ ನನಗೆ ಅವಕಾಶ ಕೊಡಬೇಕು. ಆಮೇಲೆ ನನಗೆ ತಿಂಗಳಿಗೆ 200 ರೂಪಾಯಿ ಸಂಭಾವನೆ ಕೊಡಬೇಕು. ಇದನ್ನೆಲ್ಲ ಹೇಳಿದಾಗ ಇದನ್ನೆಲ್ಲದಕ್ಕೂ ಒಪ್ಕೊತಾರೆ ಗುರುಗಳು. ಆಯ್ತು, ನೀವು ಹೇಳಿದ್ದೆಲ್ಲ ಒಪ್ಕೊತೀನಿ, ಆದರೆ ಒಂದು ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಳೋಣ. ನೀವು ನಮಾಜ್ ಮಾಡ್ತಿರಲ್ಲ ನಮ್ಮ ಆಶ್ರಮದಲ್ಲೇ ಮಾಡಿರಿ. ಇನ್ನೇನು ಮಾಂಸ ತಿನ್ನೋದು ನಮ್ಮಲ್ಲಿ ನಡೆಯೋದಿಲ್ಲ, ನಿಮಗೆ ಬೇಡ ಅನ್ನೋದಿಲ್ಲ. ನಿಮಗೆ ಬೇರೆ ಒಂದು ಹಳ್ಳಿಯಲ್ಲಿ ಅದನ್ನು ಮಾಡೋರಿಗೆಲ್ಲ ನಾವೇ ದುಡ್ಡು ಕೊಟ್ಟು ಮಾಡಿಸ್ತೀವಿ, ಅಲ್ಲಿ ಹೋಗಿ ತಿಂದು ಬಂದು ಸ್ನಾನ ಮಾಡಿ ಆಶ್ರಮಕ್ಕೆ ಒಂದು ಪಾಠ ಹೇಳಿ ನಿಮಗೇನು ಬೇಕೋ ಮತ್ತೆ ನಾವು ದುಡ್ಡು ಕೊಡೋದು ಸಂಭಾವನೆ ಅದನ್ನು ಕೊಡ್ತೀವಿ. ನಮ್ಮ ಹುಡುಗನಿಗೆ ಪಾಠ ಹೇಳಬೇಕು ಅಂದರೆ ಅವ್ರ ಕಂಡೀಷನ್ ಎಲ್ಲದಕ್ಕೂ ಒಪ್ಕೋತಾರೆ. ಯಾವ ಮಠಾಧೀಶರು ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಹೇಳ್ರಿ. ಹೆಂಗೆ ಕುಮಾರಜ್ಜವರೇ ಜಾತಿ ಭೇದ ಮಾಡಲಿಲ್ಲ. ಅವಾಗ ಅವ್ರನ್ನ ಕರೆಸಿ ಪಾಠ ಹೇಳಿಸಿದರು. ಅವಾಗ ಅವರಿಗೆ ಅಬ್ದುಲ್ ಖಾನ್ ಅವ್ರಿಗೆ ಶಿವಯೋಗ ಮಂದಿರದ ಪರಿಸರ, ವಾತಾವರಣ, ಕುಮಾರಜ್ಜವ್ರನ್ನ, ಪಂಚಾಕ್ಷರ ಅಜ್ಜರವ್ರನ್ನೆಲ್ಲ ನೋಡಿ ನಾನು ಮಾಡೋದು ತಪ್ಪಲ್ಲ ಅಂದ್ಕೊಂಡು ಮಾಂಸ ತಿನ್ನೋದೇ ಬಿಟ್ರಂತಾರೆ. ಅವರು ತಿನ್ನೋದೇ ಬಿಟ್ಬಿಟ್ರಂತೆ. ನಾನು ಅಷ್ಟು ಬಂದು ನೀವು ಇಷ್ಟೆಲ್ಲ ಖರ್ಚು ಮಾಡಿ ನಾನು ಅಲ್ಲಿಂದ ಕರೆಸಿ ಒಬ್ಬ ಶಿಷ್ಯನ ಮೇಲೆ ನಿಮಗಿರ್ತಕ್ಕಂಥ ಪ್ರೀತಿ, ಇದರ ಮುಂದೆ ನಂದು ದೊಡ್ಡದಲ್ಲ, ನಾನು ಅದನ್ನು ತಿನ್ನೋದೇ ಇಲ್ಲ, ತಿನ್ನಲೇಬೇಕಂತ ಏನೈತಿ ಹಾಗೆ ಹೇಳ್ತೀನಿ, ಪಾಠ ಹೇಳಿ ಹೋದರು ಅಂಥೇಳಿ ಇದೊಂದು ಇತಿಹಾಸ. ಇದನ್ನು ನಮ್ಮ ಶಿರಟ್ಟಿಯ ಜಗದ್ಗುರುಗಳು ದಿಂಗಾಲೇಶ್ವರ ಶ್ರೀಗಳು ಒಂದು ಆಶೀರ್ವಚನದಲ್ಲಿ ಹೇಳಿದ್ದು ಸರ್. ಇದು ಅವ್ರು ಹೇಳಿಂದ ನಮಗೆಲ್ಲ ಗೊತ್ತಾದದ್ದು ಸ್ವಲ್ಪ. ಆದರೆ ಹಂಗೆ ಈಗ ಇವತ್ತಿಗೂ ನಿಮ್ಮ ಕಂಪ್ನಿಗಳಲ್ಲಿ ಎಲ್ಲ ಧರ್ಮದವರು ಕೆಲಸ ಮಾಡ್ತಾರೆ, ಎಲ್ಲ ಕಲಾವಿದರಾಗಿ, ಧರ್ಮದವರು. ನಮ್ಮಲ್ಲಿ ಬ್ರಾಹ್ಮಣರಿದ್ದಾರೆ, ಲಿಂಗಾಯತರಿದ್ದಾರೆ, ಸ್ವಾಮಿಗಳಿದ್ದಾರೆ, SC ಕಾಸ್ಟ್ನವರಿದ್ದಾರೆ, ಆಮೇಲೆ ಮುಸ್ಲಿಂ ಧರ್ಮದವರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ನಮ್ಮ ಕಂಪ್ನಿಯಲ್ಲಿ ಸರ್ ಇಷ್ಟು ಜಾತಿಯವರು ಅದೀವಿ ನೋಡ್ರಿ ಸರ್. ಕ್ಯಾಶಿಯೋ ಬಾರಿಸ್ತಕ್ಕಂಥವ್ರು ಬ್ರಾಹ್ಮಣ ಸಮುದಾಯದವರು, ಪ್ರಮೋದ್ ಸಾಗರ್ ಅಂತೇಳಿ ಅವ್ರ ಹೆಸರು ಪಂಚಾಕ್ಷರಿ. ಆಮೇಲೆ
ಫ್ಯಾಡ್ ನುಡಿಸ್ತಕ್ಕಂಥವ್ರ ಕ್ರಿಶ್ಚಿಯನ್ ಫ್ರಾನ್ಸಿಸ್ ಅಂತೇಳಿ. ಆಮೇಲೆ ನಾವೆಲ್ಲ ಲಿಂಗಾಯತರು, ಹಿಂಗೆಲ್ಲ ಧರ್ಮದವರು ಅದೀವಿ ಸರ್ ಇಲ್ಲಿ, ಜಂಗಮರು ಹಿಡ್ಕೊಂಡು. ಆಮೇಲೆ ನಮ್ಮಲ್ಲಿ ನಾವು ನಂದು ಜಾತಿ ನಿಮ್ಮದಿದು ಇದು ಯಾವುದೂ ಇಲ್ಲ. ಇದು ನಾಟಕ ಕಂಪ್ನಿ, ಇದು ನಮ್ಮದೊಂದು ಕುಟುಂಬ. ನಮ್ಮಲ್ಲಿ ಸರ್ ಈಗ ನಮ್ಮ ಕಂಪ್ನಿಯಲ್ಲಿ ನೂರುದ್ದೀನ್ ಅಂತೇಳಿ ಮಂಗಳೂರವರು, ಇವರು ಕಂಪ್ನಿಗೆ ಬಂದು ಸುಮಾರು ಒಂದು 20 ವರ್ಷ ಆಯ್ತು ಸರ್. 20 ವರ್ಷದಿಂದಲೂ ಸೇವೆ ಮಾಡ್ಕೊತಿದ್ದಾರೆ. ಬೈಕ್ ಸರ್ ನಮಸ್ಕಾರ, ನಾನು ನೂರುದ್ದೀನ್ ಅಂತ ಸರ್. ನಮ್ಮದು ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕು ಮಂಗಳೂರು ಸರ್. ಸರ್ ಈ ಗುರುಗಳ ಸಂಸ್ಥೆ ಸುಮಾರು ಒಂದು 22 ವರ್ಷದಿಂದ ನಮ್ಮ ಮಂಗಳೂರಿಗೆ ಬಂದಿತ್ತು ಸರ್. ಪ್ರಥಮ ಅಜ್ಜಿಯವ್ರ ಕಂಪ್ನಿ, ಪಂಚಾಕ್ಷರ ಅಜ್ಜಿಯವ್ರ ಕಂಪ್ನಿ ನಾಟಕ ಕಂಪ್ನಿ ಬಂತು ನಮ್ಮೂರಿಗೆ ಅನ್ನುವಂಥ ವಿಷಯ ಗೊತ್ತಾಯಿತು. ಅದು ಪ್ರಾರಂಭಕ್ಕೆ ಅವರು ಎಲ್ಲ ಸಾಮಗ್ರಿಗಳನ್ನು ತಂದು ಹಾಕಿದ್ರು ಸರ್ ಥಿಯೇಟ್ರ್ ಹಾಕಲಿಕ್ಕೆ. ಆವಾಗ ನಾವು ಸುಮಾರು 30-32 ವರ್ಷದಿಂದನೇ ಈ ಆಶ್ರಮದ ನಂಟು ಇತ್ತು ನಮ್ಮದು. ಯಾವಾಗಲೂ ನಾವು ಆಶ್ರಮದ ಜಾತ್ರೆಗೆ ಹೋಗ್ತಿದ್ವಿ. ಕಲಾವಿದ್ರ ಬಗ್ಗೆ ಆಶ್ರಯದಾತರ ಅಂದರೆ ಪುಟ್ಟಯ್ಯ ಅಜ್ಜವ್ರು ಅನ್ನುವಂಥದ್ದನ್ನು ನಾವು ಯಾವಾಗಲೂ ಎಲ್ಲರ ಬಾಯಿಂದ ಕೇಳಿದ್ವಿ, ಮತ್ತು ಅದು ಸತ್ಯನೂ ಇರೋದೇ ವಿಷಯ. ನಾವು ಆಶ್ರಮದ ಬಗ್ಗೆ ಅಷ್ಟು ಅಭಿಮಾನ ಭಕ್ತಿ ಇದ್ದವರು. ಇದು ಆಶ್ರಮದ ನಾಟಕ ಕಂಪ್ನಿ ಬಂದದ ಅಂದಾಗ ಪುಟ್ಟಯ್ಯ ಅಜ್ಜವ್ರು ಕಟ್ಟಿದ ಸಂಸ್ಥೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ದ ವಿಚಾರ ಇತ್ತಲ್ಲ. ಹೀಗಾಗಿ ನಾವು ಅಲ್ಲಿ ಸೇವೆ ಪ್ರಾರಂಭ ಆಯಿತು ನಮ್ಮದು. ಇಲ್ಲ, ಆಶ್ರಮಕ್ಕೆ ಸೇರಿಲ್ಲ ಸರ್. ಅಲ್ಲಿ ಸಾಮಗ್ರಿಗಳನ್ನು ತಂದು ಹಾಕಿದ್ರಲ್ಲಿ ಇವರು ನಾಟಕ ಕಂಪ್ನಿ ಥಿಯೇಟ್ರ್ ಹಾಕಲಿಕ್ಕೆ. ಆವಾಗ ನಾವೆಲ್ಲ ಈ ಎಲ್ಲ ಕೆಲಸಗಾರ ನಡೀತು, ಕೆಲಸ ಥಿಯೇಟ್ರ್ ಹಾಕಕ್ಕೆ ಗಿಂಬು ಹಾಕಕತ್ತಿದ್ರು ಅವು ಕೆಲಸಗಾರರು. ಆವಾಗಲೇ ನಾವು ಅವತ್ತು ಮಂಗಳವಾರ ಇತ್ತು, ಬಂದು ಮರುದಿವ್ಸನೇ ಈ ಥಿಯೇಟ್ರ್ ಸಾಮಾನು ಬಂದವ ಅಂದ ತಕ್ಷಣ ಮಂಗಳವಾರ ನಾವೇನು ಮಾಡಿದ್ವಿ, ಅಲ್ಲೆಲ್ಲ ಕಾಯಿಪಲ್ಲೆ ಎತ್ಕೊಂಡು ಬಂದು ಇವರು ಊಟ ಮಾಡೋಕ್ಕೆ ನಾವು ಪ್ರಾರಂಭದ ಜೋಳಿಗೆ ಕುಮಾರೇಶನ ಜೋಳಿಗೆ ಅವತ್ತು ಹಾಕ್ಕೊಂಡು ನಾವು ಅಡ್ಡಾಡಿದ್ವಿ. ಈಗ ಅಜ್ಜವ್ರ ಕಂಪ್ನಿ ಬಂದದ್ದು ನಾಟಕ ಕಂಪ್ನಿ. ಹಿಂಗೆ ನಿಮ್ಮ ಭಕ್ತಿಗೆ ಅನುಗುಣವಾಗಿ ನೀವು ಕಾಯಿಪಲ್ಲೆ ಕೊಡ್ರಿ, ಅಲ್ಲಿ ಥಿಯೇಟ್ರ್ ಹಾಕಕತ್ಯಾರ, ಅದಕ್ಕೆ ಬಂದಂಥ ಒಂದು ದುಡ್ಡೆಲ್ಲ ಆಶ್ರಮಕ್ಕೆ ಹೋಗ್ತದೆ ಕಣ್ಣಿಲ್ಲದ ಮಕ್ಕಳಿಗೆ ಅನ್ನುವಂಥ ವಿಷಯ ಹೇಳಿ ನಾವು ಕಾಯಿಪಲ್ಲೆಯನ್ನು ಎತ್ಕೊಂಡು ಬಂದು ದವಸ ಧಾನ್ಯಗಳನ್ನ ಎತ್ಕೊಂಡ್ಬಂದು ಅವರಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಒಂದು ಅನುಕೂಲ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ ನಾವು. ಅಲ್ಲಿಂದ ಸೇವೆ ಪ್ರಾರಂಭ. ಮತ್ತು ಥಿಯೇಟ್ರ್ ನಿರ್ಮಾಣ ಆಯಿತು. ಪ್ರಾರಂಭಕ್ಕೆ ಯಾವಾಗಲೂ ಒಂದು ಹಿಂದಿನಿಂದ ಬಂದಂಥ ಪದ್ಧತಿ ಅಂತ ಶಿವಶರಣಿ ಅಕ್ಕಮಹಾದೇವ ನಾಟಕ ಪ್ರಾರಂಭ ಆಯಿತು. ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಪ್ರಾರಂಭ ಆಯಿತು. ಅದು ನಾಟಕ ನಡೆಯುತ್ತ ಆ ಭಾಗಕ್ಕೆ ನಡೆಯೋಕೆ ಅದರಲ್ಲಿ ಹೊಸತನದ ಆ ಸಂದರ್ಭಕ್ಕೆ ಸ್ತ್ರೀಯರಿಲ್ಲದೆ ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಕ್ಕಂಥ ಪುಟ್ಟಯ್ಯಜ್ಜರ ಕಂಪ್ನಿ ಅನ್ನುವಂಥದ್ದೇನು ಆ ವಿಚಾರ ಇತ್ತಲ್ರಿ, ಎಲ್ಲರಿಗೂ ಪ್ರೀತಿ ಮೂಡಿತು. ಹೆಣ್ಮಕ್ಳಿಲ್ಲದ ಕಂಪ್ನಿ ಇದು ಹೆಂಗೆ, ಅದು ಸಂದೇಶ ಭಾಳ ದೂರದಿಂದ ಬರಕತ್ತಿದ್ರು. ಅದು ಹೆಚ್ಚು ಕಡಿಮೆ ಒಂದು 5.5 ತಿಂಗಳ ಒಂದೇ ನಾಟಕ, ಶಿವಶರಣಿ ಅಕ್ಕಮಹಾದೇವ ನಾಟಕ, ಪುಟ್ಟಯ್ಯಜ್ಜವ್ರು ಬರೆದಂಥ ನಾಟಕ ನಡೀತು. ಅಲ್ಲಿಂದ ಸೇವೆ ಪ್ರಾರಂಭ ಆಯಿತು. ನಾವು ಅಲ್ಲೇನರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾಯಿದ್ವಿ. ಸ್ವಲ್ಪ ವೇದಿಕೆ ಒಂದು ಟೈಮ್ ಕೊಟ್ಟರು ನಮಗೆ. ಇದಕ್ಕೆ ನಿಮ್ಮನೇಲಿ ಯಾವುದು ವಿರೋಧ ಇರಲಿಲ್ವಾ? ಹೆಂಗೆ ರೀ ಅಂದರೆ ಯಾಕೆ ಹೋಗ್ತೀಯ ಆಶ್ರಮದ ಕೆಲಸಕ್ಕೆಲ್ಲ ಯಾಕೆ ಹೋಗ್ತೀಯ ಅಂತ? ಏನಿಲ್ಲ, ಆ ಥರದ್ದೇನಿಲ್ಲ. ನಮ್ಮ ಕಂಪ್ಲೀಟ್ ಮುಸ್ಲಿಮ್ ಧರ್ಮನೇ ನಮ್ಮದೊಂದೇ ಧರ್ಮ ಶ್ರೇಷ್ಠವಾದ್ದು ಅನ್ನುವಂಥದ್ದು ಫ್ಯಾಮ್ಲಿ ನಮ್ಮದಲ್ಲ. ಹೀಗಾಗಿ ನಮ್ಮ ತಾಯಿ ಎಲ್ಲ ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಟಂತ. ನಿಮ್ಮ ತಂದೆ ಕಲಾವಿದರು? ನಮ್ಮ ತಂದೆಯವರು ಕೂಡ ಕಲಾವಿದರು, ಹವ್ಯಾಸಿ ಕಲಾವಿದರು. ಅವರು ವೃತ್ತಿ ಫೀಲ್ಡ್ಗೆ ಹೋಗಿಲ್ಲ, ಅವರು ಹವ್ಯಾಸಿ ಕಲಾವಿದರು. ಚಿಕ್ಕಪ್ಪ ನಮ್ಮ ತಂದೆಯವರು ಖಾಸ ತಮ್ಮಂದಿರು ವೀರಣ್ಣ ಮಂಗಳೂರು ಅಂತಂದು. ಅವರ ಜನ್ಮನಾಮ ಪೀರ್ ಸಾಬ್, ಧರ್ಮ ಮುಸ್ಲಿಮು, ಜನ್ಮನಾಮ ಪೀರ್ ಸಾಬು, ರೂಢಿನಾಮ ವೀರಣ್ಣ ಮಂಗಳೂರು. ಈ ಎಲಿವಾಳ ಸಿದ್ದಯ್ಯಜ್ಜವರು ಮತ್ತು ನಮ್ಮ ಮಂಗಳೂರು ವೀರಪ್ಪನವರು, ನಮ್ಮ ತಂದೆ ಚಿಕ್ಕಪ್ಪನವರು ಮತ್ತು ರಾಜ್ಕುಮಾರ್ ಅವರು, ಇವರು 3 ಜನ ಸೇರಿ 3 ಕಲಾವಿದರ ಸೇರಿ ಒಂದು ಸಿನಿಮಾ ಮಾಡಿದಾರಲ್ಲ, ಶ್ರೀಕೃಷ್ಣ ಗಾರುಡಿ ಅಂತ. ಚಿಕ್ಕಪ್ಪನವರು ಭೀಮನ ಪಾತ್ರ, ರಾಜ್ಕುಮಾರ್ ಅವರ ಅರ್ಜುನನ ಪಾತ್ರ, ಎಲಿವಾಳ ಸಿದ್ದಯ್ಯಜ್ಜವರು ಕೃಷ್ಣನ ಪಾತ್ರ. ಅವರು ಒಂದು 5 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪನವರು. ಅವರು ವೃತ್ತಿ ಕಂಪ್ನಿಯಲ್ಲಿ ಅವರ ಸೇವೆ ವೀರಣ್ಣ ಮಂಗಳೂರು ಅಂತಲೇ ಇದೆ. ಎಲ್ಲ ಧರ್ಮದ ಬಗ್ಗೆ ಅಭಿಮಾನ ಇದು ನಮ್ಮ ತಲೆಯಲ್ಲಿ ಅಲ್ಲ ರೀ, ನಮ್ಮ ಚಿಕ್ಕಪ್ಪನವ್ರ ತಲೆಯಲ್ಲೇ ಇದೆ. ಅವರೆಲ್ಲ ಮಾಂಸ ತಿಂತಿರಲಿಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ತಂದೆಯವ್ರು ಹೇಳ್ತಿದ್ರಲ್ಲ. ಆಮೇಲೆ ನಾವು ನೋಡಿದ್ದೀವಿ ನಮ್ಮ ಚಿಕ್ಕಪ್ಪನ. ಆಮೇಲೆ ಈ ಫೀಲ್ಡ್ ಬಗ್ಗೆ ನಾನು ಕೆಲವೊಂದು ಚಿಕ್ಕವರಿದ್ದಾಗ ಅವ್ರನ್ನ ಕೇಳ್ತಿದ್ದೆ, ನಾಟಕ ಕಂಪ್ನಿ ಜೀವನ ಹಾಗ ಅಂತ. ಅದನ್ನು ಪ್ರೀತಿಯಿಂದ ಹೇಳ್ತಿದ್ದಿಲ್ಲ, ಅವ್ರು ಜಬರ್ಸಿದ್ರು. ಅದೇ ಹಾಕ್ಬೇಕು ನೋಡಿ, ಹುಚ್ಚು ಸುಮ್ಮನೆ ತಲೆಯಲ್ಲೇ ಹೋಗು, ಜೀವನ ಭಾಳ ದುಸ್ಥಿತಿಗೆ ಬರ್ತದೆ, ಬೇಡ, ಆ ಕ್ಷೇತ್ರನೇ ಬೇಡ ಅಂತಿದ್ರು ಅವರು ನಮ್ಮ ಚಿಕ್ಕಪ್ಪನವರು. ಆದ್ರೆ ಅದು ರಕ್ತಗತವಾಗಿ ಬಂದದ್ದು ಈ ಕ್ಷೇತ್ರದಾಗ. ನನ್ನ ವಿಚಾರ ಏನಿತ್ತಂದ್ರೆ, ವೃತ್ತಿ ಕಂಪ್ನಿಯಲ್ಲಿ ನಾನು ಪಾತ್ರ ಮಾಡೋದಕ್ಕಿಂತ ನಾಟಕದ ವೃತ್ತಿ ನಾಟಕ ಕಂಪ್ನಿಯಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಬೇಕು. ಆ ಅಂಬಾಸೆಡರ್ ಕಾರ್ನಲ್ಲಿ
ಆ ಮೈಕ್ ಹಿಡ್ಕೊಂಡು ಅನೌನ್ಸ್ಮೆಂಟ್ ಮಾಡ್ಬೇಕು ಅನ್ನುವಂಥದ್ದು ಅದು ಆಸೆ ಅಲ್ಲ, ಅದು ಏನು ಶಬ್ದಗಳು ಬಳಕೆ ಸಾಲದು. ನನ್ನ ಜನ್ಮ ಸಾರ್ಥಕ, ನಾನು ಹುಟ್ಟಿದ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ನಾನು ಅನೌನ್ಸ್ಮೆಂಟ್ ಮಾಡಬೇಕು. ವೃತ್ತಿ ನಾಟಕ ಪ್ರಾರಂಭನೇ ಅದು, ಪುಟ್ಟಯ್ಯಜರ್ ಕಂಪ್ನಿಯಲ್ಲಿ ಪ್ರಾರಂಭನೇ ನಾನು ಅನೌನ್ಸ್ಮೆಂಟಿಗೆ. ಆಟೋ ಅಕ್ಕಮಹಾದೇವಿ ನಾಟಕ ಪ್ರಾರಂಭಕ್ಕೆ ಹೌದೌದು, ಸತ್ಯ ಸತ್ಯ ಸತ್ಯ. ಪ್ರಥಮ ಕಾರ್ ಹತ್ತಿದ್ದೆ ನಮ್ಮ ಅಪ್ಪನ ಕಂಪ್ನಿಯಲ್ಲಿ, ಆ ಭಗವಂತನ ಕಂಪ್ನಿಯಲ್ಲಿ. ಏನು ಸರ್, ನಮಗೆ ಈ ಕಂಪ್ನಿ 21 ವರ್ಷ, 22ನೇ ವರ್ಷ ಈಗ. ಈ ಕಂಪ್ನಿ ಬಗ್ಗೆ ನಮ್ಗೆ ಅಪಾರವಾದ ಒಂದು ಪ್ರೀತಿ, ಅಜ್ಜಿನ ಬಗ್ಗೆ ಅಪಾರವಾದ ಭಕ್ತಿ. ಅದನ್ನ ಹೇಳೋದ್ರಲ್ಲಿ ಅರ್ಥವಿಲ್ಲ, ಅದು ಮನಸ್ಸಿನಾಗೆ ಇರಬೇಕು. ಹಾಂ, ನೀವು ಯಾವ್ದಾರ ದೇವ್ರ ಪಾತ್ರ ಮಾಡಿದ್ದೀರಾ ಇಷ್ಟು ವರ್ಷ ನಾಟಕದಲ್ಲಿ? ಇದು ಮಲ್ಲಮ್ಮನ ನಾಟಕದಲ್ಲಿ, ಹೇಮರೆಡ್ಡಿ ಮಲ್ಲಮ್ಮನ ನಾಟಕದಲ್ಲಿ ಮಲ್ಲಿಕಾರ್ಜುನನ ಪಾತ್ರ ಮಾಡಿದೆ. ಆಮೇಲೆ ಕೆಲವೊಂದು ಕೈಬರಹ ನಾಟಕಗಳು, ಇದು ಶರಣರ ಕಂಪ್ನಿ, ನಮ್ಮ ಪುಟ್ಟಯ್ಯಜರ್ ಕಂಪ್ನಿ. ಬೇರೆ ಬೇರೆ ಊರುಗಳಲ್ಲಿ ಕ್ಯಾಂಪ್ ಮಾಡಿದಾಗ ಅಲ್ಲಿ ಭಾಗದ ಶರಣರ ನಾಟಕಗಳನ್ನು, ಅಲ್ಲಿ ಗದ್ದಿಗೆ ಆದಂಥ ಕೆಲವೊಬ್ಬ ಶರಣರು ಇರ್ತದೆ. ಸಾಮಾನ್ಯವಾಗಿ ನಮ್ಮ ಶರಣರ ನಾಡು ನಮ್ಮದು. ಅಲ್ಲಿ ಕೆಲವೊಂದು ಊರಿಗೆ ಕ್ಯಾಂಪ್ ಮಾಡಿದಾಗ ನಮ್ಮ ಬಸರಕೋಡ್, ಮುದ್ದೇಬಿಹಾಳ ತಾಲೂಕು, ಪವಾಡ ಬಸವೇಶ್ವರ ಮಹಾತ್ಮೆ ಅಂತ, ಅದರಲ್ಲಿ ಒಂದು ಪಾತ್ರ, ಒಂದು 2 ಪಾತ್ರಗಳು ನಾನು ಮಾಡಿದ್ದೆ. ಅದಾದ ನಂತರ ಇಲ್ಲಿ ಮುಳುಗುಂದದಲ್ಲಿ ಬಾರಳೀಲ ಮಹಂತ ಶಿವಯೋಗಿಗಳು, ಅಲ್ಲಿ ಕೂಡ ನನಗೆ ಈ 2 ನಾಟಕದಲ್ಲಿ ಕೂಡ ಆ ಶರಣರಿಗೆ ಜಾಗ ಕೊಟ್ಟು ಅಲ್ಲಿ ಗದ್ದಿಗೆಗೆ ಅವಕಾಶ ಮಾಡಿಕೊಡುವಂಥ ಜಾಗದ ಮಾಲೀಕರ ಪಾತ್ರನೇ ಸಿಕ್ಕಿದ್ರು ನನಗೆ 2 ನಾಟಕದಲ್ಲಿ. ಈ ರೀತಿ ಅದು ಶರಣರ ನಾಟಕದಲ್ಲಿ, ಶರಣರ ಕಂಪ್ನಿಯಲ್ಲಿ ಶರಣರ ನಾಟಕ ಭಾಳ ಯಶಸ್ವಿಯಾಗಿ ನಡೆದದ್ದು ಇತಿಹಾಸನ ಐತಿ ಈ ಕಂಪ್ನಿದು. ನಾನು ಕಂಪ್ನಿಗೆ ಬಂದ ಮೇಲೆ ಒಂದು 3 ಶರಣರದ್ದು ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ ರೀ. ತುಂಬ ಶುದ್ಧವಾಗಿದೆ, ಸ್ಪಷ್ಟವಾಗಿದೆ. ಇಲ್ಲ, ಅದು ಗುರುಗಳ ಆಶೀರ್ವಾದ ರೀ. ನಮ್ಮ ಸ್ವಂತತ್ವಕ್ಕೆ ಅನ್ನೋದಕ್ಕಿಂತ ಗುರುಗಳ ಆಶೀರ್ವಾದ. ನಮ್ಮ ಪ್ರತಿಭೆ, ನಮ್ಮಲ್ಲಿ ಭಗವಂತ ಇಷ್ಟು ಕೊಟ್ಟಾನ ಅಂತ ನಾವು ಹೇಳ್ಕೊಳೋದಕ್ಕಿಂತ ನಮಗೆ ಇಂಟರ್ನಲ್ ಮಾರ್ಕ್ಸ್ ಇದೆ ಸರ್. ನಾವು ಯಾರು ಅಂದರೆ ಪುಟ್ಟರಾಜ ಅಜ್ಜವ್ರ ನಾಟಕ ಕಂಪ್ನಿಯವ್ರು ಅಂದಾಗ ಆ ನೋಡುಗರ ದೃಷ್ಟಿಕೋನ ನಮ್ಮ ಅಜ್ಜರ ಕಂಪ್ನಿಯವ್ರು ಅನ್ನೋಂಥ ಭಾವನೆ ಇದೆಯಲ್ಲ, ಹೀಗಾಗಿ ನಮಗಿನ್ನೂ ಪಾತ್ರಗಳನ್ನು ಮಾಡಲಿಕ್ಕೆ ಪರಿಪೂರ್ಣ ಇಲ್ಲ. ನಾವು ಒಂದು ಪಾತ್ರಗಳನ್ನು ನಿಭಾಯಿಸುವಂಥ ಸಾಮರ್ಥ್ಯ ಇಲ್ಲ, ಅದು ನನಗೆ ಗೊತ್ತಾಗ್ತದೆ. ಆ ಕಲಾವಿದರಂದರೆ ಹೆಣ್ಣುಗಂಡ ಅಕ್ಷರಗಳನ್ನು ನುಡಿಬೇಕು ಸ್ಪಷ್ಟವಾಗಿ ಅನ್ನುವಂಥದ್ದು. ಸುಮ್ಮನೆ ಈ ಸಹಪಾಠಿಗಳು, ಈ ಸಹಪಾಠಿಗಳು ಏನ್ರಿ, ಕೆಲವೊಂದು ವಿಷಯಗಳನ್ನ ಇದನ್ನು ಹಿಂಗೆ ಮಾತಾಡಬೇಕು, ಈ ಶಬ್ದಗಳನ್ನ ಹಿಂಗೆ ನೋಡಿಸ್ಬೇಕಂತ ಇವರೆಲ್ಲ ಹೇಳ್ತಾ ಹೋಗ್ತಾರೆ ಹಿರಿಯ ಕಲಾವಿದರ ಸಂಸ್ಥೆಯಲ್ಲಿ. ನಮ್ಮ ಮಹಾದೇವಪ್ಪನವರು ಆಗಲಿ, ಮತ್ತು ರಾಚಯ್ಯ ಸ್ವಾಮಿಗಳಾಗಲಿ, ನಮ್ಮ ರೇವಣ ಸಿದ್ದೇಶ್ವರ ಸ್ವಾಮಿಗಳಂತಿದ್ದರು, ಇವರೆಲ್ಲ ಹಿರಿಯ ಕಲಾವಿದರು. ಅವರಿಂದ ಆ ವಿಷಯಗಳನ್ನ ಕೇಳೋದೇ ಒಂದು ಸೌಭಾಗ್ಯ. ಅವ್ರು ಹೇಳೋ ಶೈಲಿ ನಾವು ಮಾಡುವುದು 10% ಅಲ್ಲ, ಆದರೆ ಆ ಹೇಳೋದು ಕೇಳೋದಕ್ಕೆ ಅಷ್ಟು ತೃಪ್ತಿ ಇರ್ತಿತ್ತು. ಇನ್ನು ಈ ಸಂಸ್ಥೆ ಬಗ್ಗೆ, ಮಾಲೀಕರ ಬಗ್ಗೆ, ಯಾಕಂದರೆ ಕರ್ನಾಟಕದಲ್ಲಿ ಸಾಕಷ್ಟು ನಾಟಕದ ಸಂಸ್ಥೆಗಳಿವೆ ಕಲಾವಿದರ ಸೇವೆ ಮಾಡಲಿಕ್ಕೆ, ಈ ರಂಗ ಸೇವೆ ಮಾಡಲಿಕ್ಕೆ. ಆದರೆ ಪುಟ್ಟಯ್ಯಜೋರ ಕಂಪ್ನಿ ಅಂದರೆ ಸಂಭಾವನೆಯ ಜೊತೆಗೆ ಆರೋಗ್ಯ ಸಂಪತ್ತನ್ನು ಕೊಡುವಂಥ ಮಾಲೀಕರ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಪುಟ್ಟಯ್ಯಜೋರ ಕಂಪ್ನಿ. ಹೇಗೆ ಸರ್? ಹೇಗೆ? ಎಲ್ಲ ರೀತಿಯಿಂದ ಆನಂದ. ಪಾತ್ರ ಮಾಡೋದಕ್ಕೂ ಅಷ್ಟೇ ತೃಪ್ತಿ ಆಗ್ತದೆ, ಜೊತೆಗೆ ಭಗವಂತನ ಕಂಪ್ನಿಯಾಗ ನಾವು ದುಡಿತೀವಲ್ಲ, ನಮ್ಮ ಜನ್ಮ ಸಾರ್ಥಕ ಅನ್ನುವಂಥ ಭಾವ ಅಷ್ಟೇ. ಅಲ್ಲ, ಆರೋಗ್ಯ ಜೊತೆಗೆ ಸಂಭಾವನೆ ಜೊತೆಗೆ ಆರೋಗ್ಯ ಅಂತ ಹೇಳಿದ್ರಲ್ಲ, ಅದಕ್ಕೆ ಅದು ಯಾವ ಥರ, ಅದಕ್ಕೆ ಒಂದು ವಿಶೇಷವಾದ ಯೋಗ ಧ್ಯಾನ ಆ ಥರ ಏನಾರ ಇದೆಯಾ ಅಂತ? ಏನು ಯೋಗ ಧ್ಯಾನ ಅಲ್ರಿ, ಆರೋಗ್ಯಕರವಾದ ವಾತಾವರಣ ಅಂದರೆ ಸರ, ನಮ್ಮಲ್ಲಿ ಪ್ರತಿನಿತ್ಯ ಒಂದೇ ಪ್ರಯೋಗ ಮಾಡ್ತೀವಿ, ಕಣ್ತುಂಬ ನಿದ್ದೆ ಮಾಡ್ತೀವಿ. ಆಮೇಲೆ ನಮ್ಮನ್ನೆಲ್ಲ ಮನೆಗೆ ಪ್ರಸಾದ ಕರ್ಕೊಂಡು ಹೋಗ್ತಾರೆ. ತಾವು ಇಷ್ಟಪಟ್ಟ ಅಡುಗೆನ ತಾವು ಅಡುಗೆ ಮಾಡಿ ನಮಗೆಲ್ಲ ಊಟ ಮಾಡಿಸ್ತಾರೆ ತಮ್ಮ ಮನೆ ಮಕ್ಕಳಂಗೆ. ಆಮೇಲೆ ಏನು ಬೇಕೋ ಕಂಪ್ನಿಗೆ ಎಲ್ಲ ರೇಷನ್ ತಂದು ಕೊಡ್ತಾರೆ. 2 ಶೋ ಭಾನುವಾರಕ್ಕೊಮ್ಮೆ 2 ಪ್ರಯೋಗ ಮಾಡಿದರೆ ಲಿಸ್ಟ್ ಬರೆದಿರ್ತಾರೆ ಪಾಪ. ಈ ವಾರ ನಂದು ನಾಷ್ಟ ಟಿಫನ್, ಈ ವಾರ ನನ್ನ ಟಿಫನು, ವೆರೈಟಿ ಮಾಡಿಸ್ತಾರೆ. ಆಮೇಲೆ ಒಂದೇ ಪ್ರಯೋಗ ಆಡೋದ್ರಿಂದ ಸ್ವಲ್ಪ ಎಲ್ಲ ಕಲಾವಿದರು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ ಸರ್. ಆಮೇಲೆ ಸ್ವಲ್ಪ ಸಂಪೂರ್ಣವಾಗಿ ನಾಟಕಗಳನ್ನು ಆಡ್ತೀವಿ. ಬೇರೆ ಬೇರೆ ಕಡೆಗೆಲ್ಲ ಪಾಪ 2 ಪ್ರಯೋಗ ಮಾಡೋದ್ರಿಂದ ಅನಿವಾರ್ಯವಾಗಿ ಶಾರ್ಟ್ ಮಾಡ್ಕೊಂಡು ಜಂಪ್ ಹೊಡಿಯುತ್ತೆ, ಜಂಪ್ ಆಗ್ತದೆ, ಒಂದೊಂದು ಸೀನ್ ಎಗರಿಸೋದು ಆಗ್ತದೆ. ಆದರೆ ನಮ್ಮಲ್ಲಿ ಆ ಥರದ್ದು ಗುರುಗಳು ಹಾಕಿಕೊಟ್ಟಂಥ ಪರಂಪರೆ. ಆಮೇಲೆ ಹೀಗಾಗಿ ನಾವು ಗ್ರಾಮೀಣ ಭಾಗದಲ್ಲಿ ಇರೋದ್ರಿಂದ ಗ್ರಾಮೀಣಗಳಲ್ಲಿ ನಮ್ಮ ಕ್ಯಾಂಪ್ ಇರೋದು, ಇದೊಂಥರ ಕಲಾವಿದರಿಗೆ ಆರೋಗ್ಯಕರವಾದ ವಾತಾವರಣ ಅಂತ ನಮ್ಮ ಅನಿಸಿಕೆ ಸರ್. ಸ್ಟೇಜ್ ಮೇಲೆ ನೀವು ನಾಟಕ ಮಾಡ್ಬೇಕಾದ್ರೆ ತುಂಬ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡೋ ಯಾವುದೋ ಒಂದು ಅಳೋ ಸೀನ್ ಇರುತ್ತೆ,
ಈಗ ಒಂದು ಸಾಯೋ ಸೀನು ಅಥವಾ ನಿಮ್ಮ ಯಾರೋ ಹೆಣ್ಣಿನ ಪಾತ್ರ ನೀವು ಮಾಡ್ತೀರಿ, ಗಂಡ ಸತ್ತೋಗೋ ಸೀನ್ ಯಾವುದೋ ಒಂದು ಇದ್ದಾಗ ನೀವು ಅಳೋ ಟೈಮಲ್ಲಿ ಯಾರ ನಕ್ಕಿ ಅವ್ರು ನಕ್ಬಿಟ್ಟು ಅದರಿಂದ ನಿಮ್ಗೆ ಆಭಾಸ ಆಗಿದ್ದು ಯಾವ್ದಾರ ಇದೆಯಾ? ಆಗಿದೆ ಸರ್, ಆಗ್ಯಾವ್ರಿ. ಯಾವ್ದಾರ ಒಂದು ಇನ್ಸಿಡೆಂಟ್ ನೆನಪಿದೆಯಾ? ಅದಾವ್ರಿ. ಅವಾಗ ಏನು ಮಾಡ್ತೀವಿ ಸರ್, ಮೈಂಡು ಸ್ಟ್ರಕ್ ಆಗಿಬಿಡ್ತೈತಿ. ನಾವು ಆ ಎಮೋಷನಲ್ ಇದ್ದಾಗ ಯಾರಾದ್ರೂ ಕಿಸಕ್ ಅಂತ ನಕ್ಬಿಟ್ರು ಅಂದರೆ ಸ್ಟ್ರಕ್ ಆಗುತ್ತೆ. ಅವ್ರಿಗೆ ಏನು ಮಾತಾಡಿದ್ರೂ ಆ ಸೀನ್ ಕೆಡುತ್ತೆ. ಅವ್ರಿಗೆ ಉತ್ತರ ಕೊಡಕ್ಕೆ ಹೋದ್ರೆ ಅವಾಗ ಏನು ಮಾಡಿಬಿಡ್ತೀವಿ, ಸುಮ್ಮನೆ ಅವ್ರನ್ನೇ ನೋಡ್ತಾ ನಿಂತು ಬಿಡ್ತೀನಿ ನಾನು. ಅವ್ರದ್ದು ಮುಗಿಲ್, ನಗೋದು ಮುಗಿಲಿಲ್ಲ. ನಾವು ಯಾಕೆ ನಿಂತ್ವಿ ಅಂತ ಗೊತ್ತಾಗ್ಬಿಡ್ತೈತಿ. ಉಳಿದ ಐಡೆನ್ಸಲ್ಲಿ ಅವ್ರು ನೋಡಕ್ ಹತ್ತಾರ. ಅವಾಗ ನಾನು ನಕ್ಕಿದಕ್ಕೆ ಇವ್ರು ಸುಮ್ಮನೆ ನಿಂತರು ಅಂತ ಅವ್ನಿಗೆ ಗೊತ್ತಾಗ್ತೈತಿ. ಅವಾಗ ಸುಮ್ಮನೆ ಆಗಿಬಿಡ್ತಾನೆ ನಾವು. ಮತ್ತು ನಾವು ಅದೇ ಮೂಡಲ್ಲಿ ಮತ್ತೆ ತೊಗೊಂಡು ಹೋಗ್ತೀವಿ. ಆ ಥರದ್ದು ಯಾವ್ದಾರು ಆಗಿದೆಯಾ? ಆಗಿದೆ ಸರ್, ಆಗಿದೆ. ಆಮೇಲೆ ಮಗ್ಳು ಕುಂತು ಜನನೇ ಬೈತಾರೆ ಅವಾಗ ಅವ್ರಿಗೆ. ಯಾಕೆ ಗಲಾಟೆ ಮಾಡ್ತಾರೆ, ಸುಮ್ಮನೆ ಕೂತ್ ನೋಡಿ. ಎಲ್ಲೋ ಒಬ್ರು ಸರ್, ಎಲ್ಲರೂ ಅಂತಲ್ಲ, ಎಲ್ಲೋ ಒಂದೊಂದು ಕಡೆಗೆ ಆಗ್ತಾವ. ಅದು ಕಲಾವಿದರಿಗೆ ಭಾಳ ಹಿಂಸೆ ಸರ್. ಕಾಮಿಡಿ ಪಾತ್ರ ಮಾಡುವಾಗ ಆ ಥರದ್ದು ಏನಾದರೂ ಮಾಡಿದರೆ ಕಾಮಿಡಿಯಲ್ಲಿ ಅವ್ರ ಜೊತೆಗೆ ಮಾತಾಡಿ ನಕ್ಕು ಅವ್ರನ್ನೂ ನಗಿಸಿ ಬಂದ್ಬಿಡ್ತೀವಿ, ಅದೇನು ಅನಿಸೋದಿಲ್ಲ. ಈ ಸೀರಿಯಸ್ ಪಾತ್ರ ಮಾಡಬೇಕಾದ್ರೆ ಆ ಥರ ಆದಾಗ ಭಾಳ ನೋವಾಗುತ್ತೆ. ಅದು ಪ್ರೇಕ್ಷಕರಲ್ಲಿ ನಾನು ಇದನ್ನು ಈ ಮುಖಾಂತರ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಟ್ರಾಜಿಡಿ ಸೀನು, ಕಥೆ ನಡೆದಾಗ, ಎಮೋಷನ್ ಸೀನ್ಗಳು ನಡೆದಾಗ ಸುಮ್ಮನೆ ನೀವು ನಗೋದು ಮಾತಾಡೋದು, ಇದನ್ನು ಯಾವ ಪ್ರೇಕ್ಷಕ ದೇವರುಗಳು ದಯವಿಟ್ಟು ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಸರ್, ನನ್ನ ರಿಕ್ವೆಸ್ಟ್. ಯಾಕಂದರೆ ಆ ಕಲಾವಿದ ಆ ಮೂಡಲ್ಲಿ ಮತ್ತೆ ಆ ಮೂಡ್ ಬರೋದಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಸ್ವಲ್ಪ ತಪ್ತು ಅಂತಂದಾಗ, ಎಲ್ಲರೂ ಸೈಲೆಂಟ್ ಇದ್ದಾಗ ಯಾರೋ ಒಬ್ಬರು ಆ ವಾತಾವರಣ ಕೆಡಿಸ್ಲಿಕ್ಕೆ ಸುಮ್ಮನೆ ನಕ್ಬಿಡೋದು, ಅವ್ರಿಗೊಂದೇನೋ ಅಂದ್ಬಿಡೋದು. ಇಂಥವು ಎಲ್ಲೋ ಒಬ್ಬರು ಪ್ರೇಕ್ಷಕರು ಅಂಥವ್ರು ಸಹಿತ ಇದನ್ನು ನೋಡಿದರೆ, ಅದನ್ನು ಯಾವುದೇ ನಾಟಕ ಕಂಪ್ನಿಗೆ ಹೋಗಲಿ, ಯಾವುದೇ ಸಿನಿಮಾ ಥಿಯೇಟ್ರಲ್ಲೇ ಇರಲಿ, ಏನೋ ಅವ್ರ ಅಭಿನಯ ನೋಡ್ತಿದ್ದ ಗಮನ ಇಟ್ಟು ನೋಡಿದ್ರೆ ಅಂದರೆ ಅವರಿಗೂ ಖುಷಿ, ಮಾಡೋರಿಗೂ ಒಂದು ಸಂತೋಷ. ಹಾಸ್ಯ ಪ್ರಸಂಗ ಸರ, ಅಕ್ಕಮಹಾದೇವಿ ನಾಟಕ. ಅಕ್ಕಮಹಾದೇವಿ ನಾಟಕ ಕೌಶಿಕ ಮಹಾರಾಜನ ಆಸ್ಥಾನ. ತನ್ನ ರಾಜ್ಯ ಪರಿವಾರದವರನ್ನ, ಮಂತ್ರಿಗಳನ್ನು, ರಾಜದಾಸರನ್ನ ಅಕ್ಕಮಹಾದೇವಿ ಮನೆಗೆ ಕಳಿಸಿರ್ತಾನೆ ಮಹಾರಾಜ, ಮದುವೆಗೆ ಒಪ್ಪಿಸಲಿಕ್ಕೆ ಅಂಥೇಳಿ. ಅವಾಗ ಅವರು ಮದುವೆಗೆ ಒಪ್ಕೊಳ್ಳಾರ್ದೆ ಕಂಡೀಷನ್ಗಳನ್ನು ಹಾಕಿ ಕಳಿಸ್ತಾಳೆ. ಆವಾಗ ಅರಮನೆಯಲ್ಲಿ ರಾಜನರ್ತಕಿ ನೃತ್ಯ ಮುಗಿದ ಮೇಲೆ ಒಬ್ಬ ಸೇವಕ ಬಂದು ಹೇಳೋ ಡೈಲಾಗ್ ಅದು, ಮಹಾಪ್ರಭು ಆ ವಿಮಲ ಶೆಟ್ಟಿ ತಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದನು ಅಂತ ಡೈಲಾಗ್ ಇದು, ಸೇವಕಂದು. ಮಹಾರಾಜ ಸಿಂಹಾಸನ ಮೇಲೆ ಕುಂತಾನೆ. ಸೇವಕ ಬಂದು ಏನಂದ್ಬಿಟ್ಟ, ಮಹಾಪ್ರಭು ವಿಮಲ ಶೆಟ್ಟಿ ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ಮಹಾರಾಜಿಗೆ ದಿಕ್ಕ ತಿಳಿಲಿಲ್ಲ, ವಿಮಲ ಶೆಟ್ಟಿ ಡೈಲಾಗು ಇಲ್ಲ, ಏನು ಮಾಡ್ಬೇಕು ಅವರು ಪಾಪ. ವಿಮಲ ಶೆಟ್ಟಿ ನಿಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದನು ಅಂದಾಗ ಸಿಟ್ಟು ಬರುತ್ತೆ ಮಹಾರಾಜಿಗೆ. ನನ್ನ ರಾಜಾಜ್ಞೆಯನ್ನು ಉಲ್ಲಂಘಿಸಿದನೆ ಅವ್ರು ಕಂಟಿನ್ಯೂ ಆಗ್ತಾರೆ. ದರ್ಶನಕ್ಕೆ ಬಂದಿದ್ದಾನೆ ಅಂದಾಗಿ ಅವ್ರಿಗೆ ಅದು ಕಲಾವಿದನ ಒಂದು ಜಾಣತನ. ಅವಾಗ ಅವರು ರೇವಣಸಿದ್ದೇಶ್ವರ ಸ್ವಾಮಿಗಳಂತ ಮಾಡ್ತಿದ್ರು ಕೌಶಿಕ ಮಹಾರಾಜಂದು. ಅವರು ಒಂದು ಕ್ಷಣ ಸುಮ್ಮನಾದ್ರು. ಸುಮ್ಮನಾಗಿ ಅದಕ್ಕೆ ಆನ್ಸರ್ ಮಾಡ್ಬೇಕಲ್ಲ. ಓಹೋ, ಮಗಳನ್ನು ಕಳುಹಿಸಿಕೊಡು ಎಂದರೆ ತಾನು ಬಂದಿದ್ದಾನು ಅವಿಕೆ, ಮೊದಲು ಅವನನ್ನು ಹೊರಗೆ ಕಳಿಸು. ಅಲ್ಲೇ ಪ್ಯಾಶಪ್ ಮಾಡಿದ್ರು. ಇದು ಅಲ್ಲಿದ್ದು ಕಲಾವಿದರು, ಸಂಗೀತಗಾರಿಗೆಲ್ಲರಿಗೂ ನಗಿ. ಏನು ಮಾಡಬೇಕು ಅಂತ ರಾಜನ ಪಾತ್ರ ಮಾಡೋ ಕಲಾ ಅವ್ರಿಗೂ ತಮ್ಮ ನಗುನ ಕಂಟ್ರೋಲ್ ಮಾಡಿಕೊಂಡು ಆ ರಾಜ ಟಿವಿಯಲ್ಲೇ ಹೇಳ್ಬೇಕಲ್ಲ. ಕ್ಯಾರೆಕ್ಟರ್ ಆಚೆ ಬರ್ದೇನೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಅವನ್ನ ಉಲ್ಲಂಘಿಸಿದನು ಅನ್ನೋ ದರ್ಶನಕ್ಕಾಗಿ ಬಂದಿದ್ದಾನೆ ಅಂದಾಗ ಮಗಳನ್ನು ಕಳುಹಿಸಿಕೊಡು ಅಂದರೆ ತಾನು ಬಂದಿದ್ದಾನೆ ನವ್ವಿಕೆ, ಮೊದಲು ಅವನನ್ನು ಹೊರಗೆ ಹಾಕುವಂತ. ಮತ್ತೆ ಆಮೇಲೆ ರಿಪೀಟ್ ಹೇಳಿ ಕಳಿಸಿದ್ರು, ಉಲ್ಲಂಘಿಸಿದನು ನಡಿಬೇಕಲ್ಲ ಸರ್. ಹಿಂಗೆ ಅದು ಬರೋವರೆಗೂ ಬಿಡಂಗಿಲ್ಲ. ನಿಮ್ಗೆ ಯಾವ್ದಾರು ಆಗಿದೆಯಾ ಸರ್ ಪರ್ಸನಲ್ ಆಗಿ? ಆಗಿತ್ತು ಸರ್. ಅಕ್ಕಮಹಾದೇವಿ ನಾಟಕದಲ್ಲಿ ಆದದ್ದು ಒಂದು ಘಟನೆ. ಅನುಭವ ಮಂಟಪ ಬಹಳ ಸೀರಿಯಸ್ ಸೀನು. ಅಕ್ಕಮಹಾದೇವಿಗೆ ಅಲ್ಲಮ್ಮ ಪ್ರಭುವಿಗೆ ನಡೆಯುವಂಥ ಸಂಭಾಷಣೆ. ನಮ್ಮಲ್ಲಿ ಸ್ತ್ರೀ ಪಾತ್ರ ಮಾಡೋರೊಬ್ಬರು ಬೋರ್ಡಿಂಗ್ ಮಾಡ್ತಿದ್ರು. ಅವರು ಬೋರ್ಡಿಂಗ್ ಮಾಡ್ತಾ ಅಕ್ಕಮಹಾದೇವಿ ನಾಟಕದಲ್ಲಿ ಸಾಕಷ್ಟು ರಾಜದಾಸಿಯರು ಅದು ಇದು ಬರ್ತಾವ ಪಾತ್ರಗಳು. ಅವ್ರಿಗೆಲ್ಲ ಆತ ಹಿಂಗೆ ಸೀನ್ಗೆ ಹೋಗಿ ಬರೋದು ಮಾತಿರ್ತಿದ್ದಿಲ್ಲ. ಮಹಾರಾಜ ಗಾಳಿ ಹಾಕೋದು ಅಥವಾ ಅಕ್ಕಮಹಾದೇವಿ ಆತ ಸಖಿಯಾಗಿ ಹೋಗೋದು. ಲಾಸ್ಟ್ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಶಿವಶರಣಿಯಾಗಿ ಒಂದು ಬೆಳೆ ಸಾರಿ ಉಟ್ಕೊಂಡು ಇಂಥವೆಲ್ಲ ಮಾಡ್ಕೊತಿದ್ರು. ಸೀನ್ ಮುಗಿಸೋದು, ಅಡುಗೆ ಮಾಡೋದು, ಸೀನ್ ಮುಗಿಸೋದು, ಅಡುಗೆ ಮಾಡೋದು ಎಲ್ಲ ಮಾಡ್ತಾ ಎರಡನೇ ಶೋ, ಎರಡನೇ ಭಾನುವಾರ ಎಲ್ಲ ಅದು ಲಾಸ್ಟಿಗೆ ಬರುತ್ತೆ ಸೀನ್. ಅಷ್ಟೊತ್ತಿಗಾಗಲೇ ಆತ ಫುಲ್ ನಿದ್ದೆ ಬಂದ್ಬಿಡತ್ತೆ ಸರ್.
ಅಲ್ಲಮ್ಮ ಪ್ರಭು ಸಿಂಹಾಸನ ಮೇಲೆ ಅದರ, ಈ ಕಡೆ ಒಬ್ಬರು ಶಿವಶರಣಿ, ಈ ಕಡೆ ಒಬ್ಬರು ಶಿವಶರಣಿ, ಬಸವಣ್ಣವರು, ಇದೆಲ್ಲ ಅನುಭವ ಮಂಟಪದ ಸೀನು. ಕೈ ಮುಲ್ಕೊಂಡು ನಿಂತ್ಬಿಡ, ದೊಡ್ಡ ಸೀನ್ ಅದು. ಅವ್ರಿಗೆ ಸಂಭಾಷಣೆ ನಡೆಯಕ್ಕೆ ಹತ್ಬಿಟ್ಟೈತಿ. ಹಂಗೆ ನಿದ್ದೆ ಹಿಂಗೆ ಜೋಲಿ ಹೋಗ್ತೈತಿ, ಹಿಂಗೆ ಹೋಗ್ತೈತಿ. ನಾನು ನೋಡ್ತೀನಿ, ನನಗೆ ನಕ್ರ ಅಕ್ಕಮಹಾದೇವಿ ಎಂಥ ಸೀರಿಯಸ್ ಸೀನ್ಸ್, ಭಾಳ ಕಂಟ್ರೋಲ್ ಮಾಡ್ಕೊಂಡೆ, ನಗಬಾರ್ದು. ಕಡೆಗೂ ಆ ಅಲ್ಲಂ ಪ್ರಭುನ ಮೇಲೆ ಮಲಗಿ ಅವರು ಹೇಗೆ ನುಗ್ಗಿಸ್ಬಿಟ್ರಿ ಹಿಂಗೆ ಕೆಳಗೆ ಬಂದು ಬಿದ್ದ. ಜನ ಎಲ್ಲ ನಗಕ್ಕೆ ಹತ್ಬಿಟ್ರು. ಅವಾಗ ಬಸವನ ಪಾತ್ರ ಮಾಡಿದವರು ಸ್ವಲ್ಪ ಹೊಸ್ತಾಗಿ ಮಾಡಿದ್ರು, ಅವರಿಗೆ ಅನುಭವ ಕಡಿಮೆ, ಅವ್ರು ಸಿಟ್ಟು ಬಂದ್ಬಿಡ್ತು. ಬೇಡ ಅಂದ್ರು ಮಾಡ್ತಿ ಪಾತ್ರ ನೀನು ಅನ್ಕೊಂತ ಸ್ಟೇಜ್ ಮೇಲೆ ಹಂಗಾಗಬಾರ್ದು ಸೀನು ಹೇಳ್ರಿ. ಎಲ್ಲಿ ಸರ್ ಇದು? ಯಾವ ಬಹಳ ವರ್ಷಗಳಿಂದ ಸರ್, ಯಾವುದೋ ಕ್ಯಾಂಪು ನೆನಪು ಉಳಿದಿಲ್ಲ, ಘಟನೆ ಮಾತ್ರ ನೆನಪು. ಬಸವಣ್ಣ ಶಿವಶರಣ್ ಬೈಕೊಂತ ಒಳಗೋದ, ಅಕ್ಕಮಹಾದೇವಿ ಏನ್ ಮಾಡ್ಬೇಕಲ್ಲಿ. ನನಗೆ ನಗು ಬಂತು, ಆ ಗೈಡೆನ್ಸ್ ಗೊತ್ತಾಗ್ಲಾರ್ದು ಈ ಕಡೆ ನಿಂತು ನಕ್ಕು ಕಂಟ್ರೋಲಿಗೆ ಬಂದು. ಅದ್ರ ಸೀನ್ ಮಾತ್ರ ಕೆಟ್ಟು ಹೋಗ್ಬಿಡ್ತು. ಆ ಥರಗಳು ನಡಿಬಾರ್ದು ಸರ್ ಅದು. ಆದ್ರೆ ಪ್ರೇಕ್ಷಕರಿಗೂ ಗೊತ್ತಾಯ್ತು, ಅವರು ನಕ್ರು, ಸೀನಿನೇ ಕೆಟ್ಟು ಹೋಗ್ಬಿಡ್ತು. ಎಂಥ ಅಚಾತುರ್ಯಗಳನ್ನು ಆಗ್ತಾವ ಸರ್ ರಂಗಭೂಮಿಲಿ, ಅದನ್ನೇನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಯ್ತು ಹಿಂಗ ಹೊಳ್ತಿದ್ದ, ಹಿಂಗ ಹೊಳ್ಳಿ ಕಡಿಗೆ ಅಲ್ಲಂ ಪ್ರಭುನ ಮೇಲೆ ಮಲ್ಕೊಂಡ್ಬಿಟ್ಟ. ಹೆಂಗಾಗ ಮಾಯೇನು ಗೆದ್ದವನು ಅಲ್ಲಮ್ಮ ಪ್ರಭು ಅಂತ ಹೇಳ್ತಾರೆ ಜನ. ಅದು ಹಿಂಗೆಲ್ಲ ನಾವು ಯಾವ ಸಣ್ಣ ವಯಸ್ಸಿನವರು, ಭಾಳ ನನಗೊಂದು 18ರಿಂದ 19 ವರ್ಷ ಇರ್ಬೋದು ಆವಾಗ ನಡೆದಂಥ ಘಟನೆ. ಈ ಥರದ್ದೆಲ್ಲ ಸಣ್ಣ ಘಟನೆಗಳು ಸರಿ. ಈ ಮೊಬೈಲು, ರೀಲ್ಸು, ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ಕು, ಈ ಒಂದು ಫೋರ್ಸ್ ನಡುವೆ ಏನೇನು ಚಾಲೆಂಜಿಂಗ್ ಫೇಸ್ ಮಾಡ್ತಾ ಇದ್ದೀರಾ ಸರ್ ಇದರಲ್ಲಿ? ನಮಗೇನು ಅದರ ಅನುಭವ ಆಗಿಲ್ಲ ಸರ್, ಸತ್ಯವಾಗ್ಲು. ನಮಗೆ ಅದರದ್ದು ಎಫೆಕ್ಟೇ ಅನಿಸಿಲ್ಲ. ನಮ್ಮ ಕಂಪ್ನಿ, ನಮ್ಮ ರಂಗಭೂಮಿ ಕ್ಷೇತ್ರಕ್ಕೆ ಹೇಳ್ತೀನಿ, ಟೋಟಲ್ ಆಗಿ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳಿಗೂ ಕಲೆಕ್ಷನ್ ಚೆನ್ನಾಗೇ ಇತ್ತು ಸರ್ ಈಗ. ಹೌದಾ? ಹೌದು, ಎಲ್ಲೋ ಒಂದೆರಡು ಕಂಪ್ನಿಗಳಿಗೆ ಇರಲಿಕ್ಕಿಲ್ಲ, ಬಹಳಷ್ಟು ಕಂಪ್ನಿಗಳಿಗೆ ಚೆನ್ನಾಗೈತಿ ಈಗ ಸದ್ಯ ಕಲೆಕ್ಷನ್. ಪರವಾಗಿಲ್ಲ. ನೋಡ್ರಿ ಸರ್, ನಾನು ಮೊದಲಿಗೆ ಹೇಳಿದೆ, ರಂಗಭೂಮಿ ತನ್ನ ಮೌಲ್ಯ ಕಳ್ಕೊಂಡಿಲ್ಲ ಅನ್ನೋದು. ಉದಾಹರಣೆ ನೀವು ನಿನ್ನೆ ನೋಡಿದ್ರಲ್ಲ ಸರ್ ಭಾನುವಾರ, ಹೌದಾ, ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ ಐಡನ್ಸ್ ಬಂದಿದ್ರು. 3 ಸಲ ನಾಟಕ ಬಂದವರು ಮತ್ತೆ ಅಳ್ತಾ ಕಣ್ಣಲ್ಲಿ 10 ಸಲ ನೋಡ್ಯಾರಿ ಸರ್, 10 ಸಾರಿ ನಾಟಕ ನೋಡ್ಯಾರ ಬಂದು. ಹಂಗೂ ಅಳ್ತಾ ಇರ್ತಾರೆ. 10 ಸಲ ನೋಡಿದ್ಮೇಲೆ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಳ್ತಾನೆ ಇರ್ತಾರೆ. ಕ್ಲೈಮ್ಯಾಕ್ಸ್ ನಾನು ನಿನ್ನೆ ನೋಡ್ತಾ ಇದ್ದೆ, ಎಷ್ಟು ಜನ ಎದ್ದೋಗ್ಬೇಕಾದ್ರೆ ಅಳ್ತಾ ಕಣ್ಣೀರು ಒರೆಸ್ಕೊಂಡು ಎಲ್ಲ ಟವಲ್ ತಗೊಂಡು ಕಣ್ಣೀರು ಒರೆಸ್ಕೊಂಡು ಹೋಗ್ತಾ ಇದ್ರು ಹೊರಗಡೆಗೆ. ಕಥಾವಸ್ತು ಅವರ ಹೃದಯಕ್ಕೆ ಮುಟ್ಟುತ್ತೆ ಸರ್. ಆಮೇಲೆ ಗುರುಗಳ ಆಶೀರ್ವಾದ ಇದಕ್ಕೆ ಬಲವಾಗಿ ಆಶೀರ್ವಾದ ಆಯ್ತು ಸರ್. ನಾವೇನೇ ಮಾಡಿದ್ರು ಅದು ನೋಡೋರ ಕಣ್ಣಿಗೆ ಚೆಂದಾಗಿ ಕಾಣಿಸ್ತೈತಿ. ಸ್ನೇಹಿತರೆ, ಇಲ್ಲಿವರೆಗೂ ತಮ್ಮ ಎಲ್ಲ ಅನುಭವಗಳನ್ನ, ಅಜ್ಜರ ಕಂಪನಿಯ ಎಲ್ಲ ಅನುಭವಗಳನ್ನ ನಿಮ್ಮ ಮುಂದೆ ಮುಕ್ತವಾಗಿ ಹಂಚಿಕೊಂಡಂಥ, ನಮಗೆ ತಿಳಿಸ್ಕೊಟ್ಟಂಥ ಮಹಾದೇವ್ ಸರ್ಗೆ ನಾನು ಶರಣಾರ್ಥಿ ಹೇಳ್ತಾ, ಶರಣು ಸರ್. ನಾಟಕ ಅನ್ನೋದು ನಮ್ಮ ಕಲೆ. ಹಾಗಾಗಿ ದಯವಿಟ್ಟು ನಿಮ್ಮ ಊರುಗಳಿಗೆ ಯಾವುದೇ ನಾಟಕದ ಕಂಪ್ನಿ ಬರಲಿ, ಎಲ್ಲ ನಾಟಕದ ಕಂಪ್ನಿಗಳನ್ನೂ ಉಳಿಸಿ, ನಾಟಕಗಳನ್ನ ನೋಡಿ ಕಲಾವಿದರನ್ನ ಬೆಳೆಸಿ. ರಂಗಭೂಮಿ ಕ್ಷೇತ್ರ ಬಹುದೊಡ್ಡ ಕ್ಷೇತ್ರ. ಸಮಾಜಕ್ಕೆ ಏನಾದರೂ ಇವತ್ತು ನಮ್ಮ ಮುಖಗಳನ್ನು ನಾವು ನೋಡ್ಕೋಬೇಕು ಅಂದರೆ ರಂಗಭೂಮಿಯಲ್ಲಿ ಸಮಾಜದಲ್ಲಿ ನಡೆಯುವಂಥ ತಪ್ಪು ತಡೆಗಳನ್ನು ಎತ್ತಿ ಬಿತ್ತರಿಸುವಂಥ ಇದೊಂದು ರಾತ್ರಿ ಪಾಠಶಾಲೆ ಅಂತ ಹೇಳ್ತಾರೆ ಕವಿಗಳೊಬ್ಬರು. ಅಂಥ ಒಂದು ಪಾಠಶಾಲೆ ರಂಗಭೂಮಿ. ಹೀಗಾಗಿ ಈ ರಂಗಭೂಮಿ ನಿರಂತರವಾಗಿರಬೇಕು. ರಂಗಭೂಮಿಯನ್ನು ಉಳಿಸಿ ಬೆಳೆಸುವುದ್ರ ಜೊತೆಗೆ ಕಲಾವಿದರನ್ನು ಸಹ ಪ್ರೋತ್ಸಾಹಿಸಬೇಕು. ಯಾವುದೇ ನಾಟಕ ಕಂಪ್ನಿ ಯಾವುದೇ ಊರಲ್ಲಿರಲಿ, ಒಂದು ಸಾರಿ ಹೋಗಿ ನಾಟಕ ನೋಡಿ ಕಲಾವಿದರಿಗೆ ಬೆನ್ನು ತಟ್ಟುವಂಥ ಕೆಲಸ ಪ್ರೇಕ್ಷಕ ಪ್ರಭುಗಳಲ್ಲಿ ಆಗಬೇಕು. ಹಾಗೆ ಈಗಲೂ ಕೂಡ ನಡೆದಿದೆ, ಚೆನ್ನಾಗಿ ನಡೆದಿದೆ. ಎಲ್ಲ ನಾಟಕ ಕಂಪ್ನಿಗಳು ಚೆನ್ನಾಗಿದ್ದಾವೆ. ಆದರೂ ಕೂಡ ತಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ. ಹೀಗಾಗಿ ರಂಗಭೂಮಿ ನಿರಂತರವಾಗಿ ಜೀವಂತವಾಗಿ ಉಳಿಬೇಕು. ಜೀವಂತ ಕಲೆಯನ್ನು ಉಳಿಸಿ ಬೆಳೆಸೋದು ಅಭಿಮಾನಿ ಅನ್ನದಾತರಾದ ಈ ಪ್ರೇಕ್ಷಕರಿಗೆ ಸೇರಿದ್ದು ಅಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗೈತೆ ಸರ್, ನೋಡೋದಕ್ಕೆ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ. ಈ ಥರ ನಾಟಕ ನಾನು ಲೈಫಲ್ಲಿ ಯಾವತ್ತೂ ನೋಡೇ ಇಲ್ಲ. ಸಖತ್ತಾಗೈತೆ, ಭಾಳ ಇಷ್ಟ ಆಯಿತು. ನಂಬಕ್ಕೆ ಆಗಲ್ಲ ಸರ್, ಅವರು ಬಾಯ್ಸ್ ಅಂತ. ಬಾಯ್ಸ್ ಆ ಥರ ವೇಷ ಹಾಕ್ಕೊಂಡು ಆ್ಯಕ್ಟ್ ಮಾಡ್ತಾರಲ್ಲ ಸರ್, ನಂಬಕ್ಕೆ ಆಗಲ್ಲ. ಚೆನ್ನಾಗೈತೆ ಸರ್, ಫುಲ್ ಇನ್ನೊಂದ್ಸರಿ ನೋಡ್ಬೇಕನ್ಸುತ್ತೆ. ಇಲ್ಲಿ ನಮ್ಮ ಫ್ರೆಂಡ್ ಇದ್ಲು ಸರ್, ಊರಕ್ಕೆ ಮಂಗಳಮುಖಿ. ಅವರು ಅಂದ್ರು ಭಾಳ ಚೆನ್ನಾಗೈತಿ, ನೋಡೋಣ ಬಾ ಅಂತ ಕರೆದ್ರು ಸರ್. ಅದಕ್ಕೆ ಬಂದೆ. 1.5 ವರ್ಷ ಆಯ್ತು ಸರ್, ಇಲ್ಲೇ ಹಾಕಿದಾರಂತೆ ಸರ್. ನನ್ನ ತಾಯಿ ಕಳ್ಕೊಂಡು 9 ತಿಂಗಳಾಗಿತ್ತು ಸರ್. ಅದೇ ನಮ್ಮ ಅಣ್ಣ ನನ್ನ ತಾಯಿಗೆ ಮಾತಾಡಿದ ಡೈಲಾಗೇ ಇದು ಆಯ್ತು ಸರ್. ನನಗೆ ತುಂಬ ಕಷ್ಟ ಆಯಿತು ಭಾಳ.
ನಾನು ಬಿಟ್ಟು ಹೋಗಕ್ಕೆ ಆಗ್ತಾಯಿಲ್ಲ ಸರ್. ಇವ್ರು ಹೋಗತನ ಇಲ್ಲೇ ಇರ್ಲನ ಅನಿಸ್ತೈತಿ. ಈ ನಾಟಕ ಮಾತ್ರ ಯಾವ ನಾಟಕದ ಮುಂದನೂ ಹೇಳ್ಕೊಳಕ್ಕಾಗಲ್ಲ ಸರ್. ಆ ಥರ ತುಂಬ ಚೆನ್ನಾಗಿ ಮಾಡಿದರು. ಮೊನ್ನೆ ನಾಟಕಕ್ಕೆ ಬಂದಿದ್ರು ಸರ್ ಜನ, ಕುಂದ್ರಕ್ಕೆ ಸೀಟ್ ಕೂಡ ಇರಲಿಲ್ಲ ಸರ್, ನಿಂತು ನೋಡೋಗವ್ರೆ ಜನ. ಇದೇ ನಾಟಕ ಹಿಂಗೆ ಓಡ್ಲಂತ ಆ ಪುಟ್ಟರಾಜ್ ಅವ್ರಿಗೆ ಕೈ ಮುಗಿತೀನಿ ಸರ್. ಇದು ಈ ಸಲ ಬಂದದ್ದು 3ನೇ ಸಲ. ಒಂದು 20 ವರ್ಷದಿಂದ ಬಂದಿತ್ತು. ಅವಾಗ ನೋಡಿದ್ದೆ ನಾನು. ಎಲ್ಲ ನಾಟಕ ನೋಡೇನ್ರಿ. ಒಂದು 20-25 ನಾಟಕ ಆಡಿದ್ದಾರೆ. ಒಂದು ನಾಟಕ ಮಿಸ್ ಮಾಡಿಲ್ಲ. ಎಲ್ಲವೂ ಚೆನ್ನಾಗಿನ ಪಾಠ ಅದಾವು. ಇದು ಅದಕ್ಕಿಂತ ಒಳ್ಳೆ ನಾಟಕ ಅಂದ್ರೆ ಇದಾರಿ. ಭಾಳ ಮೆಚ್ಚಂತ ನಾಟಕ ಅಂದ್ರೆ ಇದಾರಿ. ಮೇನ್ ತಾಯಿ ಅನ್ನೋದಾಗ ಗೊತ್ತಿರಲ್ಲ, ನನಗೆ ಗೊತ್ತಿಲ್ಲದ ವಿಷಯ ಮಾತಾಡ್ಬಿಟ್ಟ. ಅದು ಭಾಳ ಇಷ್ಟ ಆಯ್ತು. ಗೊತ್ತಿಲ್ಲ ವಿಷಯ ಏನನ್ನ ಮಾತಾಡ್ಬಿಡ್ತೀವಿ, ನ್ಯಾಯ ಎಲ್ಲಿ ಬಿದ್ದ ನ್ಯಾಲಿಗೆ ಏನೋ ಮಾತಾಡ್ಬಿಡ್ತೈತಿ, ವಿಚಾರ ಮಾಡಲ್ಲ ಅನ್ನೋದೊಂದು ಭಾಳ ಇಷ್ಟ ಆಯ್ತು. ನಾನಿಲ್ಲಿ ಮತ್ತೆ ಬಾ ಮುತ್ತೈದೆಯಾಗಿ ಎಂಬ ನಾಟಕ ಇದು 2ನೇ ಸರಿ ನೋಡ್ಲಿಕ್ಕೆ ಬಂದಿದ್ದೀನಿ ರೀ. 2ನೇ ಸಲ ನೋಡಕ್ ಬಂದಿದ್ದೀರಾ? ಹೌದು ಸರ್. 1ನೇ ಸರಿ ಸಂಶಯಲ್ಲಿ ನೋಡಿ ಬಂದಿದ್ದೀನಿ. 250 ಕಿಲೋಮೀಟರ್ ದಾರಿಲಿ ಈ ನಾಟಕ ನೋಡಿ ಬಂದಿದ್ದೀನಿ ಸರ್. ಆ ನಾಟಕ ಇವತ್ತೈತೆ ಅಂದಕ್ಕೆ ನಮ್ದು ಇಲ್ಲಿಂದ 75 ಕಿಲೋಮೀಟರ್ ಸರ್. ಅಲ್ಲಿಂದ ನಮ್ಮ ಗುರುಮನೆಯಲ್ಲಿ ಬಂದು ನಮ್ಮ ಗುರುಮನೆಯಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ರೀ ಸರ್. ನಾಟಕ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಅದೇನು ಅಷ್ಟೊಂದು ಪ್ರೀತಿ ನಿಮ್ಗೆ ನಾಟಕ ಸರ್? ಈ ನಾಟಕ ನೋಡಕಂದ್ರೆ ಸರ್, ಈ ನಾಟಕದಲ್ಲಿ ಅನೇಕ ಸ್ತ್ರೀ ಪಾತ್ರ ಅದಾವ್ರಿ ಸರ್. ಆದ್ರೆ ಪಾತ್ರ ಮಾಡಕ್ ಸ್ತ್ರೀಯರೇ ಇಲ್ಲ ಸರ್, ಪುರುಷರೇ ಸ್ತ್ರೀ ಪಾತ್ರ ಅಷ್ಟು ಅದ್ಭುತವಾಗಿ ಮಾಡ್ತಾರ್ರಿ ಸರ್. ಅವರು ನೋಡಿದವರು ಇವ್ರು ಪುರುಷರ ಅಂತ ಯಾರು ಕಂಡಿಡಿಯಕ್ಕಾಗದಂತ ಮೇಕಪ್ ಮಾಡಿಕೊಂಡು ಆ ಮೇಕಪ್ಗಳು ನೋಡೋಕ್ಕಾಗೆ ನಾನು ಈ ನಾಟಕ ಬರ್ತಾ ಇದ್ದೀನಿ ರೀ ಸರ್. ನಾಟಕ ತುಂಬ ಚೆನ್ನಾಗಿದೆ ರೀ ಸರ್. ಎಂಥ ಅವರು ಕಟುರು ಮನುಷ್ಯರಾದ್ರೂ ಹುಡುಗಿ ಅವ್ರ ಕಣ್ಣಲ್ಲಿ ನೀರು ಬರ್ಬೇಕು ಈ ನಾಟಕ ನೋಡಿದ್ರೆ. ಭಾರಿ ಚಲೋ ಐತ್ರಿ, ಭಾರಿ ಚಲೋ. ಇನ್ನೊಂದು ನೋಡಂಗೈತಿ ನೋಡ್ರಿ ಸರ್. ಅಲ್ಲೇ ಬಂದು ನೋಡೋಗಿನ್ರಿ. ಇದು ಮತ್ತೊಮ್ಮೆ ಬಂದಿರೋದಾ? ಮತ್ತೊಮ್ಮೆ ಬನ್ನಿ, 2ನೇ ಸಲ ಬಂದೀನಿ. ಒಂದೊಂದು ನಾಟಕ 2 ಸಲ ನೋಡೀನಿ. ಮಕ್ಕಳು ಹಾಡೋದನಪ್ಪ ಅಂದ್ರೆ ಕಷ್ಟನೂ ಐತ್ರಿ, ಇದ್ರ ಸುಖನೂ ಐತಿ ನೋಡ್ರಿ. ನಾನು ಈ ನಾಟಕ ಅಣ್ಣನ ಹೆಸರೇ ನೋಡೋದು ಸರ್. ಒಂದ್ಸರಿ ಸಂಸೆಯಲ್ಲಿ ಹಾಕಿದ್ರು, ಅಲ್ಲಿ ನೋಡಿದ್ದೆ. ಇನ್ನೊಂದಿಲ್ಲಿ ಮುಳ್ಗುಂದ ಕ್ರಾಸ್ ಏನಂತ ಅಲ್ಲಿ ಹೋಗಿ ನೋಡಿ ಬಂದೀನಿ. ಈರಾಪುರ ಅಂತ ಅಲ್ಲಿ ಆಡಿದ್ರು, ಅಲ್ಲಿ 2-3 ಸಾರಿ ಹೋಗಿ ನೋಡಿ. 11ನೇ ಸರಿ ಇವತ್ತು ನಾನು ಇಲ್ಲಿ ಬಂದ್ರೆ 11ನೇ ಸಲ ಬಂದು ನೋಡ್ತಾ ಇದ್ದೀರಾ? ಹೌದೌದು. ಇದೇ ನಾಟಕನ? ಇದೇ ನಾಟಕನ. ಈ ನಾಟಕ ಅಂದ್ರೆ ಒಂಥರ ಏನೋ ಮನಸ್ಸಿಗೆ ಚುಚ್ಚುವಂತಾಗಿರ್ತೈತಿ. ಇದು ಸನ್ನಿವೇಶಗಳು ಅಷ್ಟು ಇದು ಅನಿಸ್ತೈತಿ ನನಗೆ. ಇವತ್ತು ತುಂಬ ಹತ್ಬಿಟ್ಟೆ ನಾನು. ಇಷ್ಟು ಸರಿ ನೋಡಿದ್ರೆ ಸ್ಟೋರಿ ಗೊತ್ತಿದೆ ನನಗೆ, ಇದ್ರೆ ಹಳ ಬರ್ತೈತೆ. ಅವ್ನ ಲಾಸ್ಟ್ ಸೀನಲ್ಲಿ ಅದು ಸೀನ್ ನೋಡೋಕ್ಕೆ ನಾನು ಇದ್ರ ಬರ್ತೀನಿ ಸರ್. ಇನ್ನು ನಮ್ಮೂರು ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಯಾವಾಗ ಬಂದ್ರೆ ನಾನು ಒಬ್ಬಳೇ ಬರಲ್ಲ, ಜೊತೆಲಿ ಒಂದು 10-11 ಜನ ಕರ್ಕೊಂಡೇ ಬರ್ತೀನಿ. ನಾನು ಬಂದು ನಾಟಕ ನೋಡಿಬಿಟ್ಟು ಅವ್ರ ಜೊತೆಗೆಲ್ಲ ಇದ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಸರ್. ನಾನು ಅವರೇ ಗಂಡು ಮಕ್ಕಳೇ ಪಾಠ ಮಾಡ್ತಾರೆ. ಆ ಹೆಣ್ಮಕ್ಳು ಕೂಡ ಯಾವ ಕೆಲ್ಸಕ್ಕೆ ಬರಲ್ಲ ಆ ಥರ ಪಾಠ ಮಾಡ್ತಾರೆ ಸರ್. ನೀವು ಕೂಡ ಇವತ್ತಿನ ನಾಟಕ ನೋಡಿರ್ಬೋದು. ನಿಮ್ಗದು ಏನು ಖುಷಿ ಅಂದೈತೆ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಸರ್. ಅವರು ಗೊತ್ತೇ ಆಗಲ್ಲ ಯಾರಿಗೂ. ಅದು ನನಗೆ ಬಹಳ ಖುಷಿ. ಅವ್ರು ಎಷ್ಟೆಷ್ಟು ದೂರ ಇದ್ರು ಕೂಡ ನಾನು ಹೋಗಿ ಬರ್ತೀನಿ ಸರ್. ಇಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡೋಕ್ಕೆ. ನೋಡು, ಈಗ ಒಬ್ರು ಅಜ್ಜಿ ಮಾತಾಡಿದ್ರು, ಇಲ್ಲೇದಾರ ನೋಡಿ ಈ ಅಜ್ಜಿ ಮಾತಾಡಿದ್ಲು. ನಾನು ಎಷ್ಟೋ ಸಲ ಬಂದೀನಿ ನಾಟಕ ನೋಡೋಕೆ ಅಂತ ಹೇಳ್ತಾರೆ. ಅವ್ರ ಮನಸ್ಸಿಗೆ ಎಷ್ಟು ಮುಟ್ಟಿರ್ಬೋದು ಸರ್. ಇದು ಪುಟ್ಟ ಅಜ್ಜರಿಗೆ ಗೊತ್ತು ಅಂತ ಹೇಳ್ತಾರೆ ಅವರು. ಇದು ಲಾಸ್ಟ್ ನಾಟಕ ಅಂತ ಹೇಳ್ತಾರೆ ಅವ್ರು. ಇಲ್ಲಿ 1.5 ವರ್ಷ ಹಾಕಿದ್ದಾರೆ. 1.5 ವರ್ಷದಿಂದ ಈ ಊರಲ್ಲಿ ಅವರು ನಾಟಕ ಜರ್ನಿ ನಡೆದಿದೆ. ಈ ಊರು ಜನ ಎಷ್ಟು ಅವ್ರು ಖುಷಿಯಿಂದ ನೋಡ್ಕೊಂಡಿರ್ಬೋದು ಸರ್. ಅವ್ರನ್ನ ಪ್ರತಿಯೊಬ್ಬರ ಮನೆಗೆ ಊಟಕ್ಕೆ ಕರೀತಾರೆ, ಅವ್ರನ್ನ ಭಿನ್ನಾಗಿ ಕರೀತಾರೆ, ಅದಕ್ಕೆ ಕರೀತಾರೆ. ಅವ್ರು ಎಷ್ಟು ಖುಷಿಯಿಂದ 1.5 ವರ್ಷ ಒಂದು ಕಂಪ್ನಿ ಇಲ್ಲಿ ನಡೆದಿದೆ ಅಂದ್ರೆ ನಾವು ಅಷ್ಟು ದೂರದಿಂದ ಬರೋದು ಒಂದು ಬಿಟ್ಬಿಡಿ, ಅದು ನಮ್ಮ ಅಭಿಮಾನಕ್ಕೆ ಬರ್ತೈತಿ. ಈ ಊರವ್ರು ಅವ್ನು ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೆ ಅವ್ರಿಗೆ ತಂದಿದಾರಲ್ಲ, ಇವ್ರಿಗೆ ಒಂದು ದೊಡ್ಡ ವಾಟ್ಸಪ್ ಸರ್. ಕಳ್ಳನೋಟ ನೋಡಿ ಮಳ್ಳ ಮಾಡಬೇಡ ಮಾವ, ಮಳ್ಳನಂತೆ ನಿಂತು ನನ್ನ ಹಿಂಡತಿದಿ ಜೀವ. ಕಳ್ಳನೋಟ ನೋಡಿ ಮಳ್ಳ ಮಾಡಬೇಡ ಮಾವ, ಮಳ್ಳನಂತೆ ನಿಂತು ನನ್ನ ಹಿಂಡತಿದಿ ಜೀವ. ಮಾವ ಮಾವ ಓ ಮಾವ. ಸುಲದ ಬಾಳೆ ಹಣ್ಣಿನಂಥ ಮೈಯುಳ್ಳ ಹೆಣ್ಣೆ, ಮಿಂಚಿನಲ್ಲಿ ಸಂಚಿನಂತೆ ಹೊಳೆಯುವ ನಿನ ಕಣ್ಣೆ. ಸುಲದ ಬಾಳೆ ಹಣ್ಣಿನಂಥ ಮೈಯುಳ್ಳ ಹೆಣ್ಣೆ, ಮಿಂಚಿನಲ್ಲಿ ಸಂಚಿನಂತೆ ಹೊಳೆಯುವ ನಿನ ಕಣ್ಣೆ. ಓ ಹೆಣ್ಣೆ ಹೆಣ್ಣೆ ಓ ಹೆಣ್ಣೆ.